ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಿನ್ನೆ ನಡೆದ ಸಮಾವೇಶ ನೀವು ನೋಡಿದ್ದೀರಿ. ಮೋಸ್ಟ್ಲಿ ಈ ಸಮಾವೇಶ ನೋಡಿದರೆ ಮುಂದಿನ 2 ವರ್ಷ ಮೋಸ್ಟ್ ಪ್ರೊಬಬ್ಲಿ ಸಿದ್ದರಾಮಯ್ಯ ಮತ್ತು DKC ಅಥವಾ DKC ಅವರು ಕುರ್ಚಿ ಸಲುವಾಗಿ ತಮ್ಮ ಕದನವನ್ನು ಮುಂದುವರಿಸಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ವಿಶೇಷವಾಗಿ ಒಳಗಂತೂ ಅದ ಕುದಿ ಆಗಲೇಬೇಕು ಅನ್ನುವಂಥದ್ದು. ಆದರೆ ಅಂದುಕೊಂಡಷ್ಟು ಸುಲಭಿಲ್ಲ. 2028ರಲ್ಲೇ ಒಂದು ವೇಳೆ ಕುರ್ಚಿ ಸಲುವಾಗಿ ಕದನ ಶುರು ಮಾಡಿದರೆ ಒಂದೊಂದು ಸ್ಪಷ್ಟ ಆಗಿದೆ, ಸಿದ್ದರಾಮಯ್ಯನವ್ರು ಬಿಡುವುದಿಲ್ಲ. ಇನ್ನೂ 2 ವರ್ಷ ನಾನು ಬಜೆಟ್ ಮಂಡಿಸೋ ಅಂತ ಹೇಳುವಂಥ ಮಾತಾಗಿರ್ಬೋದು. ಇನ್ನುಳಿದ ಅವರ ಮಿತ್ರ ಮಂಡಳಿ, ಅದರಲ್ಲೂ ರಾಜಣ್ಣವರು ಇನ್ನೊಂದು ದಾಳನ್ನು ಉಳಿಸ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಿ. ಅದರಲ್ಲೂ ಮುಖ್ಯವಾಗಿ ದಲಿತ ಕಾರ್ಡನ್ನು ಖರ್ಗೆ ಅವರಂತೂ ಮೋಸ್ಟ್ಲಿ ಕೇಂದ್ರ ಬಿಟ್ಟು ಬರಲಿಕ್ಕಿಲ್ಲ. ಅವರನ್ನು ಬಿಡಿಸೋ ಹಂತದಲ್ಲೂ ಹೈಕಮಾಂಡ್ ಇಲ್ಲ. ಯಾಕಂದರೆ ಇವತ್ತು ಹೈಕಮಾಂಡ್ಗೆ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದಂಗೆ ಖರ್ಗೆ ಅವರಷ್ಟು ನಿಷ್ಠೆ ಉಳ್ಳಂಥವ್ರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅನುಭವದ ಮತ್ತು ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನ. ಅದರಲ್ಲೂ ಮುಖ್ಯವಾಗಿ ಇಂದಿರಾ ಗಾಂಧಿ ಫ್ಯಾಮ್ಲಿಗೆ ನಿಷ್ಠರಂಥ ವ್ಯಕ್ತಿ ಖರ್ಗೆ ಅವರು. ಅವರನ್ನು ಬಿಟ್ಟು ಕೊಡೋದು ಅಥವಾ ಮುಖ್ಯಮಂತ್ರಿ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟವ. ಹೀಗಾಗಿ ಈಗ DK ಶಿವಕುಮಾರ್ ಅವರು ಒಂದು ವೇಳೆ CM ಆಗಲೇಬೇಕಾಗಿದ್ದರೆ ಕಾಂಗ್ರೆಸ್ನಿಂದ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣದ. ಯಾಕಂದರೆ ಆಲ್ರೆಡಿ 14-15 ಜನ ಈ